ನಟ ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತುಂಬ ಆರಾಮಾಗಿದ್ದಾರೆ. ಅವ್ರ ಸ್ಟೈಲಲ್ಲೇ ಹೇಳಬೇಕು ಅಂದರೆ ಇದ್ರೆ ತುಂಬ ಚೆನ್ನಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತ ಮೂಲೆಗೆ ಸೇರಿಕೊಂಡು ಯಾರ ಹತ್ರನೂ ಮಾತಾಡ್ತಾ ಇಲ್ವಂತೆ. ಇನ್ನು ಸುಬ್ಬಿ ಪವಿತ್ರನ ಇವತ್ತು ಅವರ ಅಮ್ಮ ಬಂದು ಭೇಟಿ ಮಾಡ್ತಾರೆ. ಹಾಗಾದರೆ ಈ ಜೈಲ್ ಡೈರಿ ಏನಿದೆ ಒಂದು ಸರಿ ನೋಡ್ಬೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 1 ವಾರ ಕಳೆದಿದೆ. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಮತ್ತೆ ಜೈಲು ಪಾಲಾಗಿರೋ ದರ್ಶನ್ ಇದೀಗ ಜೈಲಿನಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ. ದರ್ಶನ್ ಮೌನಕ್ಕೆ ಕಾರಣವೂ ಇದೆ. ಕಳೆದ ಬಾರಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ನಟೋರಿಯಸ್ ವಿಚಾರಣಾಧೀನ ಕೈದಿಗಳ ಜೊತೆಗೆ ಬಿಂದಾಸ್ ಆಗಿ ಕಾಲ ಕಳೆದಿದ್ರು. ರೌಂಡ್ ಟೇಬಲ್ ನಲ್ಲಿ ಮೀಟಿಂಗ್, ಕೈಯಲ್ಲಿ ಸಿಗರೇಟ್, ಸೆಲ್ನಲ್ಲೇ ವಿಡಿಯೋ ಕಾಲ್ ಮಾಡಿದ್ದ ವಿಡಿಯೋ, ಫೋಟೋಗಳು ವೈರಲ್ ಆಗಿತ್ತು. ಈ ಘಟನೆ ಬಳಿಕ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ, ಉಳಿದವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಕಠಿಣ ಕ್ರಮ ಕೈಗೊಳ್ಳಲಾಗಿತ್ತು. ಇದೇ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿತ್ತು. ಹೀಗಾಗಿ ಡಿ ಗ್ಯಾಂಗ್ಗೆ ಈ ಬಾರಿ ಯಾವುದೇ ವಿಶೇಷ ಸವಲತ್ತುಗಳು ಸಿಗದಂತಾಗಿದೆ. ಸೆಲ್ ಮುಂದೆ ಇರುವ ಕಾರಿಡಾರ್ನಲ್ಲೇ ದರ್ಶನ್ಗೆ ವಾಕಿಂಗ್ ಮಾಡಲು ಅವಕಾಶ ನೀಡಲಾಗಿದೆ. ನ್ಯೂಸ್ ಪೇಪರ್, ಬುಕ್ ಓದುತ್ತಾ ದಾಸ ಈಗ ಸೆಂಟ್ರಲ್ ಜೈಲಿನಲ್ಲಿ ಕಾಲ ಕಳೆದಿದ್ದಾನೆ. ಅಷ್ಟೇ ಅಲ್ಲ, ಮುನ್ನೆಚ್ಚರಿಕಾ ಕ್ರಮವಾಗಿ ದರ್ಶನ್ ಸೆಲ್ ಸುತ್ತಮುತ್ತ ಇದ್ದ ನಟೋರಿಯಸ್ ಆರೋಪಿಗಳನ್ನ ಬೇರೆ ಸೆಲ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.